ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಸುಷ್ಮಿತಾ, ನ್ಯೂಟ್ರಿಷನಿಸ್ಟ್, ಪೇರೆಂಟ್ ಕೋಚ್ ಅಂಡ್ ಆಲ್ಸೋ ಮಾಮ್ ಆಫ್ 2 ನಾಟಿ ಕಿಡ್ಸ್. ಸಮ್ಮರ್ ಸ್ಟಾರ್ಟ್ ಆಗೋಯ್ತು. ನಾವು ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಡ್ ಬರುವಾಗ ಇಲ್ಲ ಅಂತಂದ್ರೆ ಮಾಲ್ಗೆ ಎಲ್ಲಾದ್ರೂ ಹೋಗಿದ್ದಾಗ ಮಕ್ಕಳು ಐಸ್ ಕ್ರೀಮ್ ಅಂತ ಕೇಳಿದ ತಕ್ಷಣ ನಾವು ಕೂಡ ಐಸ್ ಕ್ರೀಮ್ನ ಕೊಡಿಸ್ಬಿಡ್ತೀವಿ. ಬಟ್ ನಾವು ಯಾವತ್ತಾದ್ರೂ ಕೂಡ ಇಂಗ್ರೀಡಿಯೆಂಟ್ಸ್ ಬಾಕ್ಸ್ನ ಅಥವಾ ಇಂಗ್ರೀಡಿಯೆಂಟ್ ಲಿಸ್ಟನ್ನ ಚೆಕ್ ಮಾಡಿದೀವ? ನೀವು ಚೆಕ್ ಮಾಡಿದ್ದೀರಾ? ನಾನು ಚೆಕ್ ಮಾಡಿಲ್ಲ. ಸಮ್ಟೈಮ್ಸ್ ಚೆಕ್ ಮಾಡ್ತೀನಿ, ಸಮ್ಟೈಮ್ಸ್ ಆಲ್ ಆಫ್ ಎ ಸಡನ್ ಮಧ್ಯಾಹ್ನ ಕರ್ಕೊಂಡ್ ಬರ್ತಾ ಇರುವಾಗ ಆಬ್ವಿಯಸ್ಲಿ ನಮಗೂ ಕೂಡ ಚೆಕ್ ಮಾಡಕ್ ಆಗೋದಿಲ್ಲ. ನಾವೇನ್ ಅನ್ಕೊಂತೀವಿ, ಮಿಲ್ಕ್ ಇರುತ್ತೆ, ಫ್ಲೇವರ್ಸ್ ಇರುತ್ತೆ, ಇಲ್ಲ ಒಂದ್ ಸ್ವಲ್ಪ ಶುಗರ್ ಇರುತ್ತೆ ಅನ್ಕೋತೀವಿ, ಅಪ್ರೂಪ ಕೊಡಿಸ್ತೀವಲ್ಲ ಅಂತಾನು ಅನ್ಕೋತೀವಿ. ಬಟ್ ಅದರಲ್ಲಿ ಎಮಿಲ್ಸಿಫೈಯರ್ಸ್ ಮತ್ತೆ ಸ್ಟೆಬಿಲೈಸರ್ ಅಂತ ಕೂಡ ಹಾಕಿರ್ತಾರೆ ಐಸ್ ಕ್ರೀಮ್ ಅಲ್ಲಿ. ಸೊ ಈ ಎಮಿಲ್ಸಿಫೈಯರ್ ಸ್ಟೆಬಿಲೈಸರ್ ಅಂತಂದ್ರೆ ಏನು? ಎಮಿಲ್ಸಿಫೈಯರ್ ಅಂತಂದ್ರೆ ಏನಂದ್ರೆ, ನಾವು ತಿನ್ನುವಂತಹ ಹೊರಗಡೆ ಐಸ್ ಕ್ರೀಮ್ಗೆ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಒಂದು ಟೆಕ್ಸ್ಚರ್ ನ ಕೊಡೋದಕ್ಕೋಸ್ಕರ ಎಮಿಲ್ಸಿಫೈಯರ್ಸ್ ಹಾಕ್ತಾರೆ. ಇದು ಯಾವ್ದಾಗಿರ್ಬೋದು, E471 ಆಗಿರ್ಬೋದು, ಇಲ್ಲಾಂದ್ರೆ ಮೋನೋಗ್ಲಿಸರೈಡ್ಸ್ ಅಥವಾ ಡೈಗ್ಲಿಸರೈಡ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು. ಸೊ ಇದು ನಮ್ಮ ಬಾಡಿಗೆ ಏನ್ ಮಾಡುತ್ತೆ? ಇದು ಡೈರೆಕ್ಟ್ ಆಗಿ ನಮಗೆ ನಮ್ಮ ಹಾರ್ಟಿಗೆ ಹಾರ್ಟ್ ಅಟ್ಯಾಕ್ ಕೊಡುತ್ತೆ ಅಂಡ್ ಆಲ್ಸೋ ಶುಗರ್ ಲೆವೆಲ್ಸ್ ನ ಅಥವಾ ಟೈಪ್ 2 ಡಯಾಬಿಟಿಸ್ ನ ಇನ್ಕ್ರೀಸ್ ಮಾಡುತ್ತೆ. ಇನ್ನು ಇದೇನ್ ಮಾಡುತ್ತೆ ಅಂತಂದ್ರೆ ಮೆಟಬಾಲಿಕ್ ಇಶ್ಯೂಸ್ ನ ಕ್ರಿಯೇಟ್ ಮಾಡುತ್ತೆ ಈ ಎಮಿಲ್ಸಿಫೈಯರ್ಸ್. ಸೊ ನಮ್ಮ ಗಟ್ ಇನ್ಫ್ಲಮೇಷನ್ ನ ಜಾಸ್ತಿ ಮಾಡುತ್ತೆ. ವಾಟ್ ಇಸ್ ದಿಸ್ ಗಟ್ ಇನ್ಫ್ಲಮೇಷನ್ ಅಂತ ಅಂದ್ರೆ, ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಹೊಟ್ಟೆ ಆಗಿರ್ಲಿ, ಕರಳಾಗಿರ್ಲಿ, ದೊಡ್ಡ ಕರಳು, ಸಣ್ಣ ಕರಳು ಅಂತೆಲ್ಲ ಹೇಳ್ತೀವಲ್ಲ, ಇದೆಲ್ಲದ್ರಲ್ಲೂ ಕೂಡ ಲಕ್ಷಾಂತರ ಮಿಲಿಯನ್ಸ್ ಆಫ್ ಮೈಕ್ರೋಬ್ಸ್ ಇರುತ್ತೆ. ಸೊ ಇದು ಗುಡ್ ಮೈಕ್ರೋಬ್ಸ್, ಬ್ಯಾಡ್ ಮೈಕ್ರೋಬ್ಸ್ ಬೋತ್ ಕೂಡ ಇರುತ್ತೆ. ಗುಡ್ ಮೈಕ್ರೋಬ್ಸ್ ನ ನಮ್ಮ ಬಾಡಿನಲ್ಲಿ ನಾವು ಹೇಗೆ ಇನ್ಕ್ರೀಸ್ ಮಾಡ್ಕೋತೀವಿ ಅಂತಂದ್ರೆ ಪ್ರೋಬಯೋಟಿಕ್ಸ್ ನ ಆಡ್ ಮಾಡಿ. ಈ ಪ್ರೋಬಯೋಟಿಕ್ಸ್ ಮೇ ಬಿ ಕರ್ಡ್ ಇದೆಲ್ಲ ಆಗಿರ್ಬೋದು. ಇದನ್ನ ನಾನು ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ಹೇಳ್ತೀನಿ, ಅದರ್ವೈಸ್ ಟಾಪಿಕ್ ಫುಲ್ ಡೈವರ್ಟ್ ಆಗೋಗುತ್ತೆ. ಪ್ರೋಬಯೋಟಿಕ್ಸ್ ಅಂತ ನಮ್ಮ ಗಟ್ ಇನ್ಫ್ಲಮೇಷನ್ ನ ಜಾಸ್ತಿ ಮಾಡುತ್ತೆ. ಅಂದ್ರೆ ಗಟ್ಟಲ್ಲಿರುವಂತಹ ಮೈಕ್ರೋಬ್ಸ್ ಇರುತ್ತಲ್ಲ, ಅದನ್ನೆಲ್ಲ ಕಿಲ್ ಮಾಡ್ತಾ ಬರುತ್ತೆ. ವಾಟ್ ಇಸ್ ದಿಸ್? ಎಮಿಲ್ಸಿಫೈಯರ್ಸ್. ಸೊ ನೆಕ್ಸ್ಟ್ ಈಸ್ ಸ್ಟೆಬಿಲೈಸರ್. ಈ ಸ್ಟೆಬಿಲೈಸರ್ ಏನ್ ಮಾಡುತ್ತೆ ಅಂತ ಅಂದ್ರೆ, ಐಸ್ ಕ್ರೀಮ್ಗೆ ಐಸ್ ಕ್ರೀಮ್ ಕ್ರಿಸ್ಟಲ್ ಆಗುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ವಾಟರ್ ಆಗಿರ್ಲಿ, ಮಿಲ್ಕ್ ಆಗಿರ್ಲಿ, ನಾವು ಫ್ರೀಸರ್ ಅಲ್ಲಿ ಇಟ್ಟಾಗ ಒಂಥರ ಕ್ರಿಸ್ಟಲ್ ಟೈಪ್ ಆಗ್ತಾ ಹೋಗುತ್ತೆ. ಆ ಕ್ರಿಸ್ಟಲ್ ಆಗೋಂಥದನ್ನ ಅವಾಯ್ಡ್ ಮಾಡುತ್ತೆ ಐಸ್ ಕ್ರೀಮ್ ಅಲ್ಲಿ. ವಾಟ್ ಇಸ್ ದಿಸ್? ಸ್ಟೆಬಿಲೈಸರ್. ಇದು ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ, ಲಾಂಗ್ ಟರ್ಮ್ ಅಲ್ಲಿ ನಾವು ಸ್ಟೆಬಿಲೈಸರ್ಸ್ ನ ಈ ಐಸ್ ಕ್ರೀಮ್ ಮುಖಾಂತರ ಅಥವಾ ಅದರ ಪ್ರೊಸೆಸ್ಡ್ ಫುಡ್ ಮುಖಾಂತರ ಹೊಟ್ಟೆಗೆ ಹಾಕೊಳ್ಳೋದ್ರಿಂದ ಬ್ಲೋಟಿಂಗ್ ಸ್ಟಾರ್ಟ್ ಆಗುತ್ತೆ, ಸ್ಟಮಕ್ ಡಿಸ್ಕಂಫರ್ಟ್ ಸ್ಟಾರ್ಟ್ ಆಗುತ್ತೆ ಅಂಡ್ ಲಾಂಗ್ ಟರ್ಮ್ ಅಲ್ಲಿ ಇದನ್ನ ತಗೊಳ್ತಾನೆ ಇತ್ತು ಅಂತಂದ್ರೆ ಮೈಕ್ರೋಬ್ಸ್ ನ ಕಿಲ್ ಮಾಡ್ತಾ ಬರುತ್ತೆ. ಸೊ ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ವೆಯ್ಟ್ ಲಾಸ್ಗೆ ಹಾಗೂ ನಿಮ್ಮ ಮಕ್ಕಳ ಮೆದುಳಿನ ಬೆಳವಣಿಗೆ, ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುವಂತಹ ಹೆಲ್ದಿ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಡೇಟ್ಸ್ನ ಹಾಕೊಳ್ಳೋಣ. ಇದು ನ್ಯಾಚುರಲ್ ಸ್ವೀಟ್ನರ್. ಇದರಲ್ಲಿ ತುಂಬ ಜಾಸ್ತಿ ಫೈಬರ್ ಕಂಟೆಂಟ್ ಇದೆ. ಇದು ಶುಗರ್ ಕ್ರೇವಿಂಗ್ನ ಕೂಡ ಕಂಟ್ರೋಲ್ ಮಾಡುತ್ತೆ, ಸ್ಮೂತಾಗಿ ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದು ನಿಮ್ಮ ಮಕ್ಕಳಿಗೆ ಇನ್ಸ್ಟೆಂಟ್ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಇದರಲ್ಲಿರುವಂತಹ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ನಿಮ್ಮ ಮಕ್ಕಳ ಬ್ರೈನ್ನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಆಲ್ಮಂಡ್ಸ್ ಮತ್ತು ಕ್ಯಾಶು. ಇದರಲ್ಲಿ ವೈಟಮಿನ್ ಇ ಮತ್ತು ಹೆಲ್ದಿ ಫ್ಯಾಟಿ ಆ್ಯಸಿಡ್ಸ್ ತುಂಬ ಜಾಸ್ತಿ ಇರುತ್ತೆ. ಆಲ್ಮಂಡ್ಸ್ ಏನು ಮಾಡುತ್ತೆ ಅಂತಂದರೆ ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ಯಾವ ಥರ ಅಂತಂದರೆ, ನಮಗೆ ಹೊಟ್ಟೆ ಹಸಿವಾಗೋದನ್ನು ನಿಧಾನವಾಗಿ ಹೊಟ್ಟೆ ಹಸಿವು ಆಗೋ ಥರ ಮಾಡುತ್ತೆ. ಕ್ಯಾಶುನಲ್ಲಿರುವಂತಹ ಜಿಂಕ್ ಮತ್ತು ಐರನ್ ಮಕ್ಕಳ ಇಮ್ಯುನಿಟಿನ ಹಾಗೂ ಗ್ರೋತ್ನ ತುಂಬ ಚೆನ್ನಾಗಿ ಜಾಸ್ತಿ ಮಾಡುತ್ತೆ. ಡಾರ್ಕ್ ಚಾಕ್ಲೇಟಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ. ಅದರಲ್ಲಿರುವಂತಹ ಫ್ಲೇವಿನಾಯ್ಡ್ಸ್ ಬ್ರೈನ್ ಫಂಕ್ಷನ್ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇದು ಎಲ್ಲ ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡಿರುವಂಥದ್ದು. ಈಗ ನಾನು ಐಸ್ ಕ್ರೀಮ್ಗೆ ಡ್ರೆಸ್ಸಿಂಗ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಅನ್ಸ್ವೀಟನ್ ಚಾಕೋ ಪೌಡರ್. ಇದು ಕೂಡ ಸ್ಟ್ರೆಸ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಸೋಕ್ ಆಗಿರುವಂತಹ ಡೇಟ್ಸ್ನ ಹಾಕ್ಕೊಳ್ಳೋಣ. ಇದು ನಿಮ್ಮ ಸ್ವೀಟ್ನೆಸ್ಗೆ ತಕ್ಕಂತೆ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ಆಲ್ಮಂಡ್ಸ್ ಹಾಕ್ಕೊಳ್ಳೋಣ. ಸಿಪ್ಪೆ ತೆಗ್ದು ಸೋಕ್ ಆಗಿರುವಂಥದ್ದನ್ನು. ಹಾಗೆ ನೆಕ್ಸ್ಟ್ ನಾವು ಗೋಡಂಬಿನ ಹಾಕ್ಕೊಳ್ಳೋಣ. ಇದು ಕೂಡ ಸೋಕ್ ಆಗಿರಬೇಕು. ಈಗ ನಾವು ಮಕಾನನ್ನು ಸೋಕ್ ಮಾಡಿರುವಂಥದ್ದನ್ನು ಹಾಕ್ಕೊಳ್ಳೋಣ. ಜಾರ್ ಸ್ವಲ್ಪ ಚಿಕ್ಕದಾಗೋಯ್ತು, ಹಾಗಾಗಿ ಬೇರೆ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಓವರ್ನೈಟ್ ಸೋಕ್ ಆಗಿರುವಂತಹ ಓಟ್ಸ್ನ ಹಾಕ್ಕೊಳ್ಳೋಣ. ಈಗ ಕೋಕೋವಾ ಪೌಡರ್ನ 3 ಸ್ಪೂನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸ್ಟ್ರಾಬೆರಿ ಎಸೆನ್ಸ್ ಅಥವಾ ಬೇರೆ ಯಾವುದಾದ್ರೂ ಇಷ್ಟ ಆಗಿದ್ರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ಈಗ 1 ಕಪ್ ಕಾಯ್ದು ಆರಿಸಿರುವಂತಹ ಹಸುವಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೋಕೋನಟ್ ಮಿಲ್ಕನ್ನು ಕೂಡ ಹಾಕ್ಕೊಳ್ಬೋದು.
ಸ್ಮೂತಾಗಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಕೂಡ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಈಗ ನಾವು ಒಂದು ಬೌಲಿಗೆ ಎಲ್ಲನೂ ಹಾಕ್ಕೊಳ್ಳೋಣ. ಈಗ ನಾವು ಚಾಕೋ ಚಿಪ್ಸ್ನ ಹಾಕಿ ಡೆಕೋರೇಟ್ ಮಾಡ್ಕೊಳ್ಳೋಣ ಐಸ್ ಕ್ರೀಮ್ನ. ಹಾಗೆ ನಾವು ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫೈನಲಿ ಹೆಲ್ದಿ ಐಸ್ ಕ್ರೀಮ್ ರೆಡಿ ಆಗಿದೆ. ಈಗ ಇದನ್ನ ಫಾಯಿಲ್ ಪೇಪರ್ ಅಲ್ಲಿ ಕವರ್ ಮಾಡೋಣ. ಕವರ್ ಮಾಡಿ ಈಗ ನಾವು 6 to 8 hours ಸೊ ಈಗ ಇದು ಕಂಪ್ಲೀಟ್ ಆಗಿ ಫಾಯಿಲ್ ಪೇಪರ್ ಅಲ್ಲಿ ಕವರ್ ಮಾಡಿದ್ದೀನಿ. 6 to 8 hours ಫ್ರೀಸರ್ ಅಲ್ಲಿ ಇಡೋಣ. ಆಮೇಲೆ ಒಂದು ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಬನ್ನಿ ಫ್ರಿಜ್ ಅಲ್ಲಿ ಇಡೋಣ. ಸೊ ಫೈನಲಿ ವರ್ಕೌಟ್ ಮುಗಿಸ್ಕೊಂಡು ಬಂದಿದ್ದೀನಿ. ಎಸ್, ಐಸ್ ಕ್ರೀಮ್ ರೆಡಿ ಆಗಿದೆ. ಲೆಟ್ ಮೀ ಓಪನ್ ಇಟ್. ಈ ತರ ತೋರಿಸ್ತೀನಿ. ಬೌಲ್ಗೆ ಹಾಕೋಣ ಬನ್ನಿ. ಮಕ್ಕಳು ತಿನ್ನಬೇಕು ಅಂತ ತುಂಬ ಹಠ ಮಾಡ್ತಿದ್ದರಿಂದ ಕಂಪ್ಲೀಟ್ ಫ್ರೀಸ್ ಮಾಡೋಕ್ಕಾಗಲೇ ಇಲ್ಲ. ಸೊ ಮುಂಚೆನೇ ತೆಗಿಬೇಕಾಯಿತು. ತಿಂದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ತುಂಬ ಚೆನ್ನಾಗಿದೆ. ಹೌದಾ? ಯಮ್ಮಿ ಯಮ್ಮಿ? ಇಸ್ ಇಟ್ ಯಮ್ಮಿ ಯಮ್ಮಿ? ಆರ್ಯ, ಹೇಗಿದೆ ಐಸ್ ಕ್ರೀಮ್? ಆರ್ಯ, ಹೇಗಿದೆ ಐಸ್ ಕ್ರೀಮ್? ಚೆನ್ನಾಗಿದ್ಯಾ? ಅರೆ ಚೆನ್ನಾಗಿದ್ಯಾ? ಹೇಗಿದೆ ಟೇಸ್ಟ್? ಸೂಪರ್, ರಿಯಲ್ ಐಸ್ ಕ್ರೀಮ್ ಇದ್ದಂಗೆ ಇದೆ. ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ ಬೀಟ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮೋಟಿವೇಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.